ಸಿದ್ಧರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ. ನಮಸ್ತೆ, ನನ್ನ ಹೆಸರು ಪದ್ಮನಾಭ. ನಾನು ಸ್ಮಾರ್ತ ಬ್ರಾಹ್ಮಣ, ಭಾರದ್ವಾಜರ ಗೋತ್ರ. ನನ್ನ ಪ್ರಶ್ನೆ ಇರೋದು ಆಚಮನ ಹೇಗೆ ಮಾಡಬೇಕು ಅನ್ನೋದರಲ್ಲಿ. ಆಚಮನ ಮಾಡುವಾಗ ಋಗ್ವೇದಾಯ ಸ್ವಾಹ ಹೇಳಬೇಕು ಅಥವಾ ಕೇಶವಾಯ ಸ್ವಾಹ ಅಂತ ಹೇಳೋದನ್ನು ಫಾಲೋ ಮಾಡಬೇಕು ಅನ್ನೋದ್ರಲ್ಲಿ ನನಗೆ ಗೊಂದಲ ಇದೆ. ಇದನ್ನು ನನ್ನ ತಂದೆಯವರನ್ನು ಪ್ರಶ್ನೆ ಮಾಡಿದಾಗ ಅವ್ರು ನಂಗೆ ಅವೆಲ್ಲ ಗೊತ್ತಿಲ್ಲ, ನಾನು ಮಾಡೋದು ಇಲ್ಲ ಅಂತ ಹೇಳಿದ್ರು. ಸೊ ಈಗ ನಾನು ಯಾವುದನ್ನು ಫಾಲೋ ಮಾಡಬೇಕು ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಗುರುಗಳೇ. ಪದ್ಮನಾಭ, ನಮಸ್ಕಾರ. ನ್ಯಾಯವಾಗಿ ಪ್ರಶ್ನೆ ಕೇಳಿದ್ದೀರಿ. ಹೊಸದಾಗಿ ನೀವು ಶುರು ಮಾಡಬೇಕಾಗಿದೆ. ಅದು ಬಹಳ ಪ್ರಧಾನವಾದ ಕಾರಣವನ್ನು ಮುಂದೆ ಇಟ್ಟುಕೊಂಡು ನಾನು ಉತ್ತರ ಕೊಡಬೇಕು. ಯಾಕೆ ನಿಮ್ಮ ತಂದೆಯವರು ಹೇಳಿದ್ದಾರೆ ನಾನು ಅದೇನೂ ಮಾಡೋದಿಲ್ಲ, ನನಗೆ ಗೊತ್ತಿಲ್ಲ ಅಂತ. ಹೀಗಾಗಿ ನೀವು ಈಗ ಆರಂಭಿಸಬೇಕಾಗಿದೆ. ಆದರೆ ಸಂದೇಹ ಇದೆ. ಸುತ್ತಮುತ್ತಲು ನೋಡ್ತೀರಿ, ಕೇಶವಾಯ ಸ್ವಹ, ನಾರಾಯಣಾಯ ಸ್ವಹ, ಮಾಧವಾಯ ಸ್ವಹ, ಗೋವಿಂದಾಯ ನಮಃ ಅಂತ ಆಚಮನ ಮಾಡತಕ್ಕಂಥ ಒಂದಷ್ಟು ಮಂದಿಯನ್ನು ನೋಡಿದ್ದೀರಿ. ಹಾಗೆ ಋಗ್ವೇದಾಯ ಸ್ವಹ, ಯಜುರ್ವೇದಾಯ ಸ್ವಹ, ಸಾಮವೇದಾಯ ಸ್ವಹ, ಅಥರ್ವಣವೇದಾಯ ನಮಃ ಅಂತ ಮಾಡತಕ್ಕಂಥ ಒಂದು ಗುಂಪನ್ನು ನೋಡಿದ್ದೀರಿ. ಈ ಎರಡೂ ಚಾಲ್ತಿಯಲ್ಲಿದೆ. ಪ್ರಾರಂಭದಲ್ಲಿ ಹೇಳಿದಂಥ ಕೇಶವಾಯ ಸ್ವಹ, ನಾರಾಯಣ ಇದು ಹೆಚ್ಚು ಚಾಲ್ತಿಯಲ್ಲಿದೆ. ಈ ತೀರ್ಥಹಳ್ಳಿ, ಶಿವಮೊಗ್ಗದ ಭಾಗ, ಆ ಕಡೆ ಮಲೆನಾಡು ಕಡೆ ನೀವು ಹೇಳ್ತಾ ಇರ್ತಕ್ಕಂಥ ಋಗ್ವೇದಾಯ ಸ್ವಹ ಇತ್ಯಾದಿ ಇದೆ. ಈಗಲೂ ಎರಡೂ ಅಸ್ತಿತ್ವದಲ್ಲಿ ಇದೆ. ಹೀಗಾಗಿ ಎರಡರಲ್ಲಿ ಯಾವುದನ್ನು ನೀವು ಅನುಸರಿಸಬೇಕು ಅನ್ನೋದು ನಿಮ್ಮ ಪ್ರಶ್ನೆ. ಅತ್ಯಂತ ಪ್ರಾಚೀನತಮವಾಗಿರತಕ್ಕಂಥದ್ದು ವೇದಗಳು ಅಂತ ನಮಗೆ ಗೊತ್ತು. ನಾವು ಏನು ಸಂಧ್ಯಾವಂದನೆ ಅಂತ ಮಾಡ್ತೀವಿ, ಆ ಸಂಧ್ಯಾವಂದನೆಯಲ್ಲಿ ಬರತಕ್ಕಂಥ ಮಂತ್ರಗಳು ಎಲ್ಲವೂ ಯಾವುದೇ ವೇದದಲ್ಲಿಲ್ಲ. ಅನಂತರ ಬಂದಂಥ ವೇದಾಂಗಗಳಲ್ಲಿ, ವಿಶೇಷವಾಗಿ ಗೃಹ್ಯ ಸೂತ್ರಗಳಲ್ಲಿ ಅದು ಬರತಕ್ಕಂಥದ್ದು ಇರಲಿ. ಅದು ಕಾಲಕ್ರಮೇಣ ಬೆಳಕೊಂಡು ಬಂದಿದ್ದು. ಇವತ್ತಿನ ದಿವಸ ನೀವು ಸಂಧ್ಯಾವಂದನೆಯ ಮಂತ್ರಗಳನ್ನು ನೋಡಿದ್ದೀರಿ ಅಂದರೆ, ಆ ಸಂಧ್ಯಾವಂದನೆ ಬೇಕಾದಷ್ಟು ವಿಧಾನಗಳಿದೆ, ನೋಡಿದ್ದೀರಿ ಅಂದರೆ ಆ ಇಡೀ ಸಂಧ್ಯಾವಂದನೆಯ ಒಂದು ನೋಟ ಯಾವತ್ತೋ ಒಂದು ಕಾಲದಲ್ಲಿ ಸಿದ್ಧವಾಗಿ ಸಿಕ್ಕಿದ್ದಲ್ಲ, ಕಾಲಕ್ರಮೇಣ ಬೆಳೆದದ್ದು. ಆ ಬೆಳವಣಿಗೆಯ ಸಂದರ್ಭದಲ್ಲಿ ಕೆಲವು ಮಾರ್ಪಾಟುಗಳಾಯಿತು. ಆಯಾ ಸಂದರ್ಭದಲ್ಲಿ ಯಾವ ಯಾವ ಪ್ರಭಾವಕ್ಕೆ ಒಳಗಾಯಿತೋ ಆ ಪ್ರಭಾವಕ್ಕೆ ಅನುಗುಣವಾಗಿ ಸಂಧ್ಯಾವಂದನೆ ಮಾರ್ಪಾಟನ್ನು ಹೊಂದುತ್ತಾ ಬಂತು. ಆದರೆ ಮೂಲಭೂತವಾದ ಒಂದು ಅಂಶವನ್ನು ನೀವು ನೆನಪಿಟ್ಕೊಳ್ಬೇಕು. ಅದೇನು? ಭಾರತೀಯ ಸಂಸ್ಕೃತಿಯ ಭಾಗವಾಗಿರತಕ್ಕಂಥ ಈ ವೈದಿಕತೆ, ಇದರ ಮೂಲ ಬೇರುಗಳು ಇರತಕ್ಕಂಥದ್ದು ವೇದಗಳಲ್ಲಿ. ಆ ವೇದಗಳಲ್ಲಿ ಇಂದ್ರ, ಅಗ್ನಿ ಇತ್ಯಾದಿಗಳು ಪ್ರಮುಖರಾದರೆ ವಿನಃ ಈಗ ಏನು ಪ್ರಾಮುಖ್ಯತೆಯನ್ನು ಹೊಂದಿದೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ಅಲ್ಲ. ವೇದಗಳಲ್ಲಿ ಈ ತ್ರಿಮೂರ್ತಿಗಳಿಗೆ ಅಂಥ ಮಾನ್ಯತೆ ಇಲ್ಲ. ಹೀಗಾಗಿ ನಾವು ಯೋಚಿಸಿದರೆ ವೈದಿಕ ಪರಂಪರೆಯ ಹಿನ್ನೆಲೆಯಲ್ಲಿ ವೇದಗಳು ಪ್ರಧಾನವಾಗಿದ್ದು, ಪುರಾಣಗಳ ಆಮೇಲೆ ಬಂದಿತ್ತು. ಈ ಪೌರಾಣಿಕ ವ್ಯಕ್ತಿಗಳಾಗಿ, ಪೌರಾಣಿಕ ದೇವತೆಗಳಾಗಿ ವಿಷ್ಣು, ಈಶ್ವರ ಇತ್ಯಾದಿ ಎಲ್ಲ ಬರ್ತಾರೆ. ಹೀಗಾಗಿ ಸಹಜವಾಗಿಯೇ ತುಂಬ ಸರಳವಾಗಿಯೇ ಅರ್ಥ ಆಗ್ತಕ್ಕಂಥದ್ದು, ಈ ಆಚಮನ ಪ್ರಕರಣದಲ್ಲಿ ಮೊದಲು ಇರಬೇಕಾಗಿದ್ದದ್ದು ಇದ್ದದ್ದು ವೇದವೇ. ಆದ್ದರಿಂದ ವೇದಾಯ ಸ್ವಹ, ಯಜುರ್ವೇದಾಯ ಸ್ವಹ, ಸಾಮವೇದಾಯ ಸ್ವಹ, ಅಥರ್ವಣವೇದಾಯ ನಮಃ, ಇತಿಹಾಸ ಪುರಾಣೇಭ್ಯೋ ನಮಃ, ಅಗ್ನಯೇ ನಮಃ, ಸೂರ್ಯಾಯ ನಮಃ, ಚಂದ್ರಾಯ ನಮಃ, ವಾಯವೇ ನಮಃ, ಈ ರೀತಿ ಇರತಕ್ಕಂಥದ್ರಲ್ಲಿ ಕೊನೆಯಲ್ಲಿ ಬರ್ತದೆ
ಬ್ರಹ್ಮಾಯ ನಮಃ, ವಿಷ್ಣುವೇ ನಮಃ, ಶಿವಾಯ ನಮಃ ಅಂತ. ಅದು ಆ ಕಾಲಕ್ರಮೇಣ ರೂಪಿತವಾಗಿರತಕ್ಕಂಥದ್ದನ್ನು ತೋರಿಸುತ್ತೆ. ಮೊದಲು ವೇದಗಳು, ಆಮೇಲೆ ಪ್ರಕೃತಿಗೆ ಸಂಬಂಧಪಟ್ಟಿರತಕ್ಕಂಥದ್ದು, ಪುರಾಣ ಇತಿಹಾಸಗಳು, ಆಮೇಲೆ ಈ ತ್ರಿಮೂರ್ತಿಗಳ ವಿಷಯ. ಯಾವಾಗ ಭಾರತದಲ್ಲಿ ವೈಷ್ಣವ ಪ್ರಚಾರ ಜಾಸ್ತಿ ಆಯಿತೋ, ಯಾವಾಗ ವಿಷ್ಣು ತತ್ವ ಅನ್ನತಕ್ಕಂಥದ್ದು ಹೆಚ್ಚು ಪ್ರಸರಿಸಲ್ಪಟ್ಟಿತೋ, ಯಾವಾಗ ಪೌರಾಣಿಕವಾಗಿರತಕ್ಕಂಥ ವಿಷ್ಣುವಿನ ಬಗ್ಗೆ ಹೆಚ್ಚು ಹೆಚ್ಚು ಕಥೆಗಳು, ಹೆಚ್ಚು ಹೆಚ್ಚು ವಿಷಯಗಳು, ಹೆಚ್ಚು ಹೆಚ್ಚು ದೇವಸ್ಥಾನಗಳು, ಹೆಚ್ಚು ಹೆಚ್ಚು ವೈಷ್ಣವ ಚಿಂತನೆಗಳು ಜಾಸ್ತಿ ಆಯಿತೋ, ಆಗ ಕೇಶವಾಯ ಸ್ವಹ, ನಾರಾಯಣ ಸ್ವಹ, ಮಾಧವಾಯ ಸ್ವಹ ಅಂತ ಬಂದಿರಬಹುದು. ಆದರೆ ಬರ್ತಾ ಬರ್ತಾ ಅದರದೇ ಪ್ರಭಾವ ಜಾಸ್ತಿ ಆದ್ದರಿಂದ ಸಾಮಾನ್ಯವಾಗಿ ಈಗ ಬಹುಮಂದಿ ಕೇಶವಾಯ ಸ್ವಹ, ನಾರಾಯಣ ಸ್ವಹ, ಗೋವಿಂದಾಯ ನಮಃ ಈ ರೀತಿ ಹೇಳ್ತಾರೆ. ಎರಡೂ ಮಾನ್ಯವೇ, ಎರಡೂ ಸರಿಯೇ, ಎರಡೂ ಒಪ್ಪಿತವೇ. ನೀವು ಹೊಸದಾಗಿ ಶುರು ಮಾಡ್ತಾ ಇರೋದರಿಂದ ಬಹುಶಃ ನನಗನ್ನಿಸುತ್ತೆ ನೀವು ಮೂಲವಾಗಿರತಕ್ಕಂಥ, ಪ್ರಾಚೀನವಾಗಿರತಕ್ಕಂಥ ಋಗ್ವೇದಾಯ ಸ್ವಾಹ, ಯಜುರ್ವೇದಾಯ ಸ್ವಾಹ, ಸಾಮವೇದಾಯ ಸ್ವಾಹ ಅನ್ನತಕ್ಕಂತಹ ಆಚಮನ ಪದ್ಧತಿಯನ್ನು ನೀವು ಮಾಡುವುದು ಹೆಚ್ಚು ಸೂಕ್ತ ಅಂತ ಅನಿಸುತ್ತೆ. ನಮಸ್ಕಾರ. ಪರಮ ಪೂಜ್ಯ ಗುರುಗಳಿಗೆ ನಮಸ್ಕಾರ. ನನ್ನ ಹೆಸರು ಸುಧೀಂದ್ರ. ನನಗೆ ಈ ಶ್ರಾದ್ದದ ಸಲುವಾಗಿ ನನಗೆ ಕೆಲವು ಪ್ರಶ್ನೆಗಳು ಕಾಡ್ತಾ ಇದೆ ಗುರುಗಳೇ. ತಮ್ಮಿಂದ ಉತ್ತರ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ನಮ್ಮದು ಬೋಧಾಯನ ಸೂತ್ರ. ನಮ್ಮ ತಂದೆಯವರು ಕಾಲವಾಗಿ 3 ವರ್ಷ ಆಯಿತು, ಆತ 3 ವರ್ಷಕ್ಕೆ ಬರ್ತಾ ಇದೆ. ಈಗ ಬೋಧಾಯನದ ಸೂತ್ರದ ಪ್ರಕಾರ ಮಾಡಬೇಕಾ, ಆಪಸ್ತಂಭ ಸೂತ್ರದ ಪ್ರಕಾರ ಮಾಡಬೇಕಾ, ಅಥವಾ ಆಶ್ವಲಾಯನ ಸೂತ್ರದ ಪ್ರಕಾರ ಮಾಡಬೇಕಾ ಅನ್ನೋದೊಂದು ಡೌಟ್ ಇದೆ. ಯಾಕೆಂದರೆ ಬೋಧಾಯನದವರು ಯಾರೂ ಸಿಗಲ್ಲ ಅಂತ ಹೇಳಿದ್ರು. ಅಂಥ ಸಂದರ್ಭದಲ್ಲಿ ಇವೆರಡರಲ್ಲಿ ಮಾಡ್ಬೋದಾ? ಸುಲಭವಾಗಿ ಸಿಗೋದು ಆಪಸ್ತಂಭ, ಆಶ್ವಲಾಯನ. ಈ ಸೂತ್ರದ ಪ್ರಕಾರ ಮಾಡಿದ್ರೆ ಏನು ಸಮಸ್ಯೆ ಇಲ್ವಾ? ನಾವು ಬೋಧಾಯನ ಆಗಿರೋದ್ರಿಂದ ನಮ್ಮ ಪ್ರವರದಲ್ಲೂ ಬೋಧಾಯನನೇ ಬರುತ್ತೆ. ಈ ಬೋಧಾಯನದವರು ಬೋಧಾಯನ ಅನ್ನೋದು ಸಿಗದೇ ಇದ್ದರೆ ಬೇರೆದು ಮಾಡ್ಬೋದಾ? ಏನಾರೋ ಸಮಸ್ಯೆ ಇದೆಯಾ? ಇದು ಸ್ವಲ್ಪ ಗೊಂದಲ ಉಂಟಾಗಿದೆ. ಆ ಟೈಮಲ್ಲಿ ಯಾರೂ ಸಿಗಲ್ಲ, ಬಿಡೋಂಗಿಲ್ಲ, ಬಿಡಬಾರ್ದು. ಅಟ್ಲೀಸ್ಟ್ ಯಾವುದ್ರಲ್ಲಾರೋ ಒಂದು ಇದರಲ್ಲಿ ವಿಧಾನದಲ್ಲಿ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಅವ್ರು ಏನು ಹೇಳಿದ್ರು ಗುರು ಮುಖೇನ, ಅವ್ರು ಏನು ಹೇಳಿದ್ರು, ಆಪಸ್ತಂಭ ಅಂತ ಒಪ್ಕೋಬೇಕು, ಆಶ್ವಲಾಯನ ಅಂದ್ರೆ ಆಶ್ವಲಾಯನ ಅಂತ ಒಪ್ಕೋಬೇಕು. ಯಾಕೆಂದರೆ ನಮಗೇನು ಅದ್ರ ಬಗ್ಗೆ ಗೊತ್ತೇ ಇಲ್ಲ, ಏನು ಮಾಡಬೇಕು ಏನು ಬಿಡಬೇಕು ಅಂತ. ಸೊ ಹೀಗೇನಾರೋ ಮಾಡಿದ್ರೆ ಏನಾರೋ ಸಮಸ್ಯೆ ಇದೆಯಾ? ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ.